ವೆಲ್ಕಮ್ ಬ್ಯಾಕ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಲಾಗ್. 2026ರಲ್ಲಿ ನಾನು ಮಾಡ್ತಾ ಇರೋ ಮೊದಲನೇ ಲಾಗ್ ಇದೆ. ಕ್ಯಾಮ್ರಾ ವ್ಯೂ ಯಾವ ಥರ ಇದೆ ನೀವೇ ನೋಡಿ ಕಮೆಂಟ್ ಮಾಡಿ. ನನ್ನ ವೀಡಿಯೋಸಲ್ಲಿ ನಾನು ಕೆಲವೊಂದು ವಿಷಯನ ಮಾತಾಡ್ತಾ ಇರ್ತೀನಿ ಮತ್ತು ಅದು ನಾಲೆಡ್ಜಬಲ್ ಕೂಡ ಆಗಿರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ನ ಮಾಡಿ. ನಿಮಗೆ ಯಾವಾಗಾದರೂ ಅನಿಸಿದೆಯಾ ನಮ್ಮ ಗೌರ್ಮೆಂಟ್ ನಮ್ಮನ್ನು ಚೆನ್ನಾಗಿ ಎಜುಕೇಟೆಡ್ ಆಗಿ ಮಾಡೋದಕ್ಕೆ ತುಂಬ ಹಿಂದೇಟ್ ಹಾಕುತ್ತೆ? ಯಾವ ರೀಸನ್ಗೆ ಅಂತ ಗೊತ್ತಾ? ನಮ್ಮ ರಿಯಲ್ ಲೈಫ್ ಮಾತ್ರ ಅಡ್ವಾನ್ಸ್ಡ್ ಆಗಿ ಮುಂದೆ ಹೋಗ್ತಾನೆ ಇದೆ. ಬಟ್ ನಮ್ಮ ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮಲ್ಲೇ ಆಗಲಿ ಸಿಲೆಬಸ್ನ ಅವರು ಏನಕ್ಕೆ ಚೇಂಜ್ ಮಾಡಲ್ಲ. ಮತ್ತು ಚೇಂಜ್ ಮಾಡಿದ್ರೆ ಏನೆಲ್ಲ ಲಾಸ್ ಇದೆ ಅವರಿಗೆ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ಒಬ್ಬ ಹುಡುಗನಿಗೆ ಒಂದು ಪ್ರಾಪರಾಗಿ ಹೈಯರ್ ಎಜುಕೇಷನ್ನ ಕೊಟ್ಟರೆ ಅವನು ಫ್ಯೂಚರಲ್ಲಿ ಒಂದಲ್ಲ ಒಂದು ದಿನ ಈ ಸಿಸ್ಟಮ್ ಬಗ್ಗೆ ಅವನು ಧ್ವನಿ ಎತ್ತುತ್ತಾನೆ ಮತ್ತು ಮಾತಾಡೇ ಆಡ್ತಾನೆ. ಅವನಿಗೆ ಪ್ರಾಪರ್ ಎಜುಕೇಷನ್ ಇಲ್ಲ, ಜಸ್ಟ್ ಅವನಿಗೆ ಯೂಸ್ಲೆಸ್ ಥಿಂಗ್ಸ್ನ ಏನಾದರೂ ಸಿಸ್ಟಮಲ್ಲಿ ಅಳವಡಿಸ್ಕೊಂಡು ಬಂದರೆ ಅದನ್ನು ಕಂಪ್ಲೀಟ್ ಲೀಗಲ್ ಆಗಿ ಮಾಡಿ ಈಸಿಯಾಗಿ ಆಕ್ಸೆಸ್ ಮಾಡೋ ಥರ ಮಾಡಿದ್ರೆ ಅವರು ಅದಕ್ಕೆ ಅಡಿಕ್ಟ್ ಆಗೋಗ್ತಾರೆ. ಅವರು ಫೋಕಸ್ ಆಗಿರಲ್ಲ ಮತ್ತು ಸಿಸ್ಟಮ್ನ ಪಾಲಿಟಿಷನ್ನ ಯಾರೂ ಕ್ವಶನ್ ಮಾಡೋಕ್ಕಾಗಲ್ಲ. ಸ್ಕೂಲ್ಸ್ಗಳಲ್ಲಿ ನಾರ್ಮಲ್ ಸಿಲೆಬಸ್ನ ಬಿಟ್ಟು ಬೇರೆ ಯಾವುದೇ ರಿಯಲ್ ಲೈಫ್ ಎಜುಕೇಷನ್ನ ಅವ್ರು ಕೊಡೋಕೆ ಹೋಗಲ್ಲ. ರೀಸನ್ ಅದಕ್ಕೂ ಇದೆ. ಪೊಲಿಟಿಷಿಯನ್ಸ್ ಮನಸ್ಸು ಮಾಡಿದ್ರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಒಟ್ಟಾಗಿ ಅವ್ರು ನೋಡ್ಬೋದು. ಮನಸ್ಸು ಮಾಡಿದ್ರೆ ಪೂರ್ತಿ ದೇಶನ ಅವ್ರು ಮನಸ್ಸು ಮಾಡಿದ್ರೆ ಒಂದುಗೂಡಿಸ್ಬಹುದು. ಅಷ್ಟೆಲ್ಲ ಬೇಡ ಬಿಡಿ. ಈಗ ನಾರ್ಮಲ್ ಆಗಿ ಸಣ್ಣ ಪುಟ್ಟ ಕ್ಯಾಸ್ಟ್ ಏನಿದೆ ಕರ್ನಾಟಕದಲ್ಲಿ ಅದನ್ನೇ ತಗೊಳ್ಳಿ. ಅವರು ಪರ್ಟಿಕ್ಯುಲರಾಗಿ ಕ್ಯಾಸ್ಟನ್ನ ಡಿವೈಡ್ ಮಾಡೋದಕ್ಕೆ ಮೇನ್ ರೀಸನ್ನೇ ವೋಟ್ಸ್ನ ತಗೊಳ್ಳೋಕ್ಕೆ. ಈ ವೋಟಿಂಗ್ ಸಿಸ್ಟಮ್ ಅನ್ನೋದಿಲ್ಲ ಅಂದಿದ್ರೆ ಈ ಥರ ಡಿವೈಡ್ ಯಾರೂ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ ನನ್ನನ್ನೇ ತಗೊಳ್ಳಿ. ನಮ್ಮಪ್ಪ ಮತ್ತು ನಮ್ಮಮ್ಮ ಸುಮಾರು 30 ವರ್ಷದಿಂದ ಕೋಡೆಸ್ ಇಂಡಿಯಾ ಲಿಮಿಟೆಡ್ ಅನ್ನೋ ಒಂದು ಆಲ್ಕೋಹಾಲ್ ಕ್ರಿಯೇಟ್ ಮಾಡೋ ಕಂಪನಿನಲ್ಲಿ ಕೆಲಸ ಮಾಡಿ ನನಗೆ ಎಜುಕೇಷನ್ ಕೊಡಿಸಿದ್ದಾರೆ. ನಾನು ಒಂದು ಲೆವೆಲ್ಗೆ ಬರೋ ಥರ ಮಾಡಿದ್ದಾರೆ. ಓಕೆ, ಬಟ್ ನಾನು BSc ಡ್ರಾಪ್ಔಟ್ ಆಗೋವರೆಗೂ ಎಜುಕೇಷನ್ನ ಮಾಡಿದೆ. ಅಂದರೆ ಕಾಲೇಜ್ ಡ್ರಾಪ್ಔಟ್ ಆದಮೇಲೆ ನನಗೆ ಅನಿಸಿದ್ದು ಏನಂದರೆ, ಆಲ್ಕೋಹಾಲ್ ನಿಜಕ್ಕೂ ದೇಶಕ್ಕೆ ಬೇಕಾಗಿದೆಯಾ? ಜನ ಅದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಯಾಕೆ ಕನ್ಸ್ಯೂಮ್ ಮಾಡಬೇಕು? ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡದೇ ಇರ್ಬೋದಲ್ವಾ? ಆಲ್ಕೋಹಾಲ್ನ ಯಾಕೆ ಬ್ಯಾನ್ ಮಾಡಬಾರ್ದು? ಈ ಥರ ಥಾಟ್ಸು ಬರೋಕ್ಕೆ ಶುರು ಆಯಿತು. ಈ ಥರ ಥಾಟ್ಸ್ ಬರ್ತಾ ಇದೆ ಅಂದರೆ ಅದಕ್ಕೆ ನಾನು BScವರೆಗೂ ಎಜುಕೇಟೆಡ್ ಆಗಿದ್ದೆ ತಾನೇ ಕಾರಣ. ಇಟ್ ಮೀನ್ಸ್ ಎಜುಕೇಟೆಡ್ ಪೀಪಲ್ ಯಾರೆಲ್ಲ ಇದ್ದಾರೆ ಅವರು ಮುಂದೆ ಒಂದು ದಿನ ದೇಶಕ್ಕೆ ದೊಡ್ಡ ತಲೆನೋವಾಗೇ ಆಗ್ತಾರೆ ಅನ್ನೋದರ ಒಂದು ಕಾನ್ಸೆಪ್ಟು ಎಲ್ಲ ಪೊಲಿಟಿಷಿಯನ್ಸ್ ಮೈಂಡಲ್ಲೂ ಇದೆ. ಅದಕ್ಕೆ ಅವರು ಒಳ್ಳೆ ಪ್ರಾಪರ್ ಎಜುಕೇಷನ್ನ ನಾವು ಯಾವಾಗ ಕೇಳ್ತಾ ಹೋಗ್ತೀವಿ ಆವಾಗ ಅವರು ಯಾವುದಾದ್ರೂ ಹಿಂದೂ ಮುಸ್ಲಿಂ ಗಲಾಟೆ ಯಾವುದಾದ್ರೂ ಒಂದು ಟಾಪಿಕ್ನ ಸೆಂಟ್ರಲ್ ತರ್ತಾರೆ. ಜನ ಎಜುಕೇಟೆಡ್ ಆಗಿರಲೇಬೇಕು ಅನ್ನೋದಕ್ಕೆ ಯಾರು ಯಾವತ್ತೂ ಫೋರ್ಸ್ ಮಾಡಲ್ಲ. ಜನ ಅನ್ಎಜುಕೇಟೆಡ್ ಆಗಿ ಅನ್ಎಂಪ್ಲಾಯ್ಮೆಂಟ್ನ ಜಾಸ್ತಿ ಫೇಸ್ ಮಾಡಿದಾಗ ಗೌರ್ಮೆಂಟ್ಗೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಒಬ್ಬ ಎಜುಕೇಟೆಡ್ ವ್ಯಕ್ತಿಯ ಓಟನ್ನು ತಗೊಬೇಕಾದ್ರೆ ಅವನು 10 ಸಲ ಯೋಚನೆ ಮಾಡಿ ದೇಶದ ಎಕಾನಮಿಗೆ ಯಾವ ಪಕ್ಷ ಬಂದರೆ ಯಾವುದು ಬೆಟರ್ ಆಗಿರುತ್ತೆ ಅನ್ನೋದೆಲ್ಲ ಯೋಚನೆ ಮಾಡಿ ಆಮೇಲೆ ಓಟ್ನ ಹಾಕ್ತಾನೆ. ಬಟ್ ಒಬ್ಬ ಅನ್ಎಜುಕೇಟೆಡ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ಇರೋ ವ್ಯಕ್ತಿ ಆದರೆ ಎಲೆಕ್ಷನ್ ಹಿಂದಿನ ದಿನ 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ಸಾಕು, ಅವನೊಂದು ಓಟ್ ಡೀಲ್ ಆಗೋಗುತ್ತೆ. ಆ್ಯಕ್ಚುಯಲ್ ಆಗಿ ಇದು ರಿಯಾಲಿಟಿ. ಗೌರ್ಮೆಂಟ್ ನಮ್ಮ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳಲ್ಲ. ಇದಾಗಿತ್ತು ಇವತ್ತಿನ ಟಾಪಿಕ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.